ಪಟ್ಟಿಗೆ ನಮ್ಮ ಚಾರು ಮೀನಿನ ಪಾಟ್ ನೆನಪಾಗಿತ್ತು ರೀ. ಆದ್ರೆ ಏನು ಮಾಡಿದ್ರು ಅದು ಸತ್ತೈತೆ ನೋಡ್ರಿ. ನೋಡಿ ಇಲ್ಲ ನಾವು ಈಕೆ ಹಂಗೆ ಕೈ ಹೊಡ್ರಿದ್ರು. ಏಯೋ ಇವ ಹಿಡಿತಾ ಇದೆ ಅಣ್ಣ, ಸತ್ತೈತೆ ಅದು ಮೀನು. ಇಲ್ಲ ಈಕೆ ಬಿಡಿ ನೆನಪಾಗಿ ಹಿಡ್ದಾಡ್ರದನ್ನ ಕೂಡ ತಂದು ಕೈ ಮಾಡಾಕತ್ತಳು ಬಾಂದ್ಕಿರಿಂದ. ಅದಕ್ಕೆ ಸತ್ತೈತಿ ಕೊಟ್ಟಿನ್ರಿ, ಅದು ಸತ್ತೈತೆ ನೋಡ್ರಿ ಮೀನು. ಇಲ್ಲ ಏನೇನ ಹಂಗೆ ತಲೆ ಆಡತೈತಿ ಅಂದ್ರೆ ಸತ್ತೈತಿ. ಜೀವ ಇದ್ರೆ ಹಂಗೆ ತಲೆ ಆಡ್ತೈತ. ಬಡಿಗೆ ತೊಗೊಂಡ ಬಡಿಗೆ ಮೇಲೆ ಅವನ್ನ. ಹೌದಾ ಮ್ಯಾಲ ಪೂರ ಮ್ಯಾಲೆ ಐತಳ. ಕೈಲಿ ಹಿಡ್ದಳ ಅಕ್ಕಿಗೆ ಅದನ್ನ. ಹಿಡಿಯಮ್ಮ ಅದನ್ನ, ಅದನ್ನ ಹಿಡಿ, ಅದನ್ನ ಹಿಡಿ, ಅದನ್ನ ಮೀನ ಹಿಡಿ ಅದನ್ನ. ಹೌದಾ ಆಗೈತಿ. ಏನು ಮಾಡಕ್ಕೆ ಅಂತ ತೆಗೆದು ತೊಳೆದು ಹಿಡ್ದು ಪಾಟ್ ಮತ್ತೆ ನೋಡ್ದು ನೋಡಿ ಹಿಡಿಯ ತಾಳಕ್ಕೆ ನಿನಗೆ. ಏ ಬಿಡ ತೊಳೆದ್ಕೊಂಬರ ಒಂದು ಪಾಟ್ ಸುಮ್ ಚಂದಕ್ಕೆ ಹಂಗೆ ನೀರು ಹಾಕಿಟ್ಬಿಟ್ಟು ನೋಡ್ರು. ನೋಡ್ರಿ ಈಗ ಟೈಮ್ ಮುಂಜಾನೆ 7 ಗಂಟೆ ಆಗೈತಿ. ಇಲ್ಲಿ ಕುಕ್ಕರ್ ಒಳಗೆ ಅನ್ನ ಭಾಳ ಐತ್ರಿ, ಹಿಂಗಾಗಿ ಅದನ್ನ ತಕ್ಕೋತ ಕುಂದಿರ್ಲಿಲ್ಲ ನಾನು. ಹೆಸರು ಕಾಳು ಸಬ್ಬಸ್ಗೆ ಪಲ್ಲೆ ಕುದಿಯಕ್ಕೆ ನೋಡ್ರಿ. ಇದು ಇಷ್ಟು ಅನ್ನ ಐತ್ರಿ. ಇದು ನಿನ್ನಿದು ಇದನ್ನ ಒಗ್ಗರ್ನ್ಯಾಗ ಹಚ್ಬೇಕಂತಂದು ಹಂಗಾಗಿ ಬಿಟ್ಟನ್ರಿ ಇದು ಕುಕ್ಕರ್ ಒಳಗನ. ಇಲ್ಲಿ ನಮ್ಮ ಚಾರುಗೆ ಹಾಲೆಲ್ಲ ಕಾಯಿಸಿ ಕುಡಿಸಿನ ಬೇಕಿಗೆ ಹಾಲು ಕುಡಿದು ಹೋಗಿ ಒಂದು 10 ನಿಮಿಷ ಮಾಡ್ಕೊಂಡ್ರಿ. ಮಾಡ್ಕೊಂಡು ಎದ್ದು ಬಂದು ಆ ಮೀನಿನ ಪಾಟಿಗೆ ಕೈ ಮಾಡಕತ್ತಳಕ್ಕೆ. ನಾನು ಒಂದು ಸ್ವಲ್ಪ ಆಡ್ತಾಳೆ ನೋಡ್ಗಪ್ಪ ತಂದು ಕೊಟ್ಟಿನಿ. ಕುಡಿದ್ರಾಗನ ಹೋಗಿತ್ರಿ ಅದು ಪಾಪ ಸಾಯ್ತ್ರಿ ಅದು ಮೀನು. ಅಂದ್ರೆ ತಂದಾಗನ ಅಂದ್ರೆ ಮಂದಿ ಅವ ಭಾಳ ದಿವಸ ತಡೆಯಂಗಿಲ್ಲ. 1 ವರ್ಷದ ಫುಡ್ ಕೊಟ್ಟಾರ ಅವಕ್ಕೆ ಹಾಕಾಕತ್ತಂತ ಹೇಳ ನಾನು. ಅವು ತಡೆಯಂಗಿಲ್ಲ 1 ವರ್ಷದ ಗಂಟ್ಲೆ, 1 ತಿಂಗಳು ತಡೆಯಂಗಿಲ್ಲ ಅವು ಮೀನು ಸಾಯ್ತಾವಲ್ಲ ಗೊತ್ತಂದು ಅಂದಿದ್ರಿ. ಅದನ್ನು ತೊಗೊಂಬಂದಾಗನ ಹಂಗೆ ಆತ್ರಿ ಅದಂದಂಗನ. ಈಗ ಹೋದ ಅಮಾಸೆ ದಿವಸ ತಂದಾರ ನೋಡ್ರಿ ನಮ್ಮ ಮನೆಯವರು. ಅಮಾಸೆ ದಿವಸ ಗ್ಯಾಸ್ ಆಗಿತ್ತು ನಮ್ಮದು. ಗ್ಯಾಸ್ ತುಂಬ ಸುಮಾರಾಗಿ ಹೋಗಿದ್ರು. ಅವಾಗ ರೋಡ್ ಸೈಡ್ ಮಾರಾಕೆ ಇಟ್ಟಿದ್ರತ್ರ ಅವನ್ನ 300-400 ರೂಪಾಯಿನೂ ಬಿದ್ದಿತ್ತು ರೀ ಅದಕ್ಕೆ ಆ ಪಾಟಿ. ನಿಮ್ಮ ಚಾರು ನೋಡಿ ಮಜಾ ಆಕೈತಿ, ಆಡ್ತಾಳೆ ಗಪ್ಪಂದು ತೊಗೊಂಬಂದಿದ್ರು. ಅದೆಲ್ಲ ಆಡಿಡ್ರಿ ಅದ್ರ ಜೊತೆ ಮಜಾ ಮಾಡಿಳಕ್ಕೆ. ಹಿಂಗೇನು ಮಾಡಿದ್ರಿ 2 ಸತ್ತೋರ್ಯವ. ಸುಮ್ಮ ಹಂಗೆ ಶೋಕಿಗೆ ಕಲರ್ ಹಳ್ಳದವ್ರಿ ಅದ್ರೊಳಗೆ. ಗಿಡನೂ ಐತಿ. ನೀರು ಅಷ್ಟು ಹಾಕಿಟ್ಬಿಡಿದ್ರಿ ಅದು ಹಂಗೆ. ನೀರು ಸ್ವಚ್ಛಂಗೆ ತೊಳೆದು ಫಿಲ್ಟ್ರ್ ನೀರು ಹಾಕಿಬಿಟ್ಟು ಅಂದ್ರೆ ಅದೇನು ಮೀನು ಇರೋಂಗಿಲ್ಲ, ಹೊಳ್ಳಿ ವಾಸ ಬರೋಂಗಿಲ್ಲ. ಮೀನಿದ್ದಾಗ ಏನೈತಿ ವಾಸ ಬರ್ತಿರ್ತೈತ್ರಿ ಅದು. ಹಿಂಗಾಗಿ ಬೇರೆ ತೊಳೆದು ಹಾಕ್ಬೇಕಾಗತ್ತೆ ನೀರು. ಇನ್ನೇನು ನಡ್ದೈತಿ ವಾರಕ್ಕೊಮ್ಮೆ ನೀರು ಬದಲಾಯಿಸಿ ನಡ್ದೈತ್ರಿ ಅದ್ರೊಳಗೇನು. ನೋಡೋಣ್ರಿ ಇನ್ನೇನು ಆಕೈತಂತ. ಇವತ್ತು ಚಪಾತಿ ಮಾಡ್ಬೇಕಂತ ಚಪಾತಿ ಹಿಟ್ಟು ಚಾಣಿಸ್ಕೊಂಡ್ರಿ. ನೀನು ರೊಟ್ಟಿ ಮಾಡಿದ್ನಿ. ನೀನು ರೊಟ್ಟಿ ಒಂದು ಸ್ವಲ್ಪ ಭಾಳ ಉಳ್ದಾವ್ರಿ. ಹಿಂಗಾಗಿ ಉಳ್ದಾವ್ತಂದೇನಿಲ್ಲ, ಮತ್ತು ನೀನು ರೊಟ್ಟಿ ಮಾಡಿಲ್ಲ ರೀ. ಹಿಂಗಾಗಿ ಇವತ್ತು ಚಪಾತಿ ಮಾಡ್ಬೇಕು. ಸಂಜೆನಾಗೂ ಅವ ರೊಟ್ಟಿ ಮ್ಯಾಗ ಬಿಟ್ಟಿನಿ ರೀ. ನಮ್ಮ ಮುಂಜಾನೆ ಮಾಡಿದ ರೊಟ್ಟಿ ಮ್ಯಾಗನ ಮಾಡಿದಲ್ರಿ ಭಾಳ ಸಂಜೆನಾಗ ಅಡ್ಗೆ. ಹಿಂಗಾಗಿ ಚಪಾತಿ ಮಾಡ್ಬೇಕಂತಂದು ಹಿಟ್ಟು ಚಾಣಿಸ್ಕೊಂಡ್ಕತ್ತೀನಿ ನೋಡ್ರಿ. ಇಲ್ಲಿ ಹೆಸರು ಕಾಳು ಕುದಿಯತ್ತವು. ಆಮ್ಯಾಗ ನಿನ್ನೆ ರೊಟ್ಟಿ ಇಷ್ಟು ಉಳ್ದ ನೋಡ್ರಿ. ಫ್ರಿಜ್ ಮ್ಯಾಗ ಹಾರಾಕೇನ್ರಿ ಅವನ್ನ. ಹಂಗೆ ಮುಚ್ಚಿಟ್ರೆ ವಾಸಕ್ಕವ್ರವ. ಹಿಂಗಾಗಿ ಕೆಳಗೊಂದು ಅರ್ಬಿ ಹಸಿ ಮ್ಯಾಗೊಂದು ಹಾಕಿ ಫ್ರಿಜ್ ಮ್ಯಾಗ ಹಾರಾಕೇನ್ರಿ. ಇವು ಕಟ್ಟಿಗೆ ಗೊಂಜಾಳದು ಮಣ್ಣಿ ಒಂದು 2-3 ಉಳ್ದಾವ್ರಿ. ರೊಟ್ಟಿ ಅನ್ಕ ಹಿಂಗೆ ಹಾರಾಕಿ ನೋಡ್ರಿ. ನಾ ಇಲ್ಲಿ ಒಂದು 6-7 ರೊಟ್ಟಿ ಇದಾವ್ರಿ. ಸ್ವಲ್ಪ ಕಟ್ಟಿ ಅದಂದ್ರೆ ಮತ್ತೆ ಚಲೋ ಸಾರು ಹೋಗೋದು ತಿನ್ನಕ್ಕೆ ಬರ್ತಾವ್ರಿ ಅವೇನು. ಇಲ್ಲಾಂದ್ರೆ ಹಂಗೆ ಇಟ್ರೆ ವಾಸದಂಗೆ ಅಕ್ಕವು ನಡೆಯಂಗಿಲ್ಲ ರೀ. ಮೊಸರಿಗೆ ಕೊಡ್ಬೇಕತ್ತಿ. ಇವನು ಯಾರೂ ತಿನ್ನೋರು ನೋಡ್ರಿ ನಮ್ಮ ಮನ್ಯಾಗ. ಒಂದು ತಿಂಗಳರ ಆರಾಮಾತ್ರಿ ಒಂದು ತೊಗೊಂಬಂದ. ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟಿದ್ರೆ ನಾನು ಏನಾಗಿಲ್ಲ. ನೀನೊಂದು ತೆಗೆದು ಹೊರಗೆ ಇಟ್ಟೇನ್ರಿ ನಾನು ಫ್ರಿಜ್ ಒಳಗಿಂತ. ತಿನ್ಬೇಕು ಗಪ್ ಮರದೋಸ್ತಂದ. ಅವತ್ತು ನಾನು ಫ್ರಿಜ್ ಒಳಗೆ ಭಾಳ ತಂಪಿರ್ತೈತಿ, ಹಿಂಗಾಗಿ ತಿನ್ನೋಕ್ಕಾಗೋದಿಲ್ಲ. ನೀನು ತೆಗೆದಿಟ್ಟೇನ್ರಿ ಅದು ನಾನು ಕಟ್ ಮಾಡಿಲ್ಲ. ಇವತ್ತು ಕಟ್ ಮಾಡಿ ನೋಡ್ತೇನೆ ರೀ. ಏನಂತಾರೆ ನೋಡ್ರಿ ಈ ಹಣ್ಣಿಗೆ. ಈ ಹಣ್ಣಿನ ಹೆಸರು ಗೊತ್ತಿಲ್ಲ ರೀ. ಇದನ್ನು ತಿನ್ನೋಕ್ಕೂ ಇಷ್ಟ ಆಗಂಗಿಲ್ಲ. ಹಿಂಗೆ ಒಂಥರ ಇರ್ತೈತಿ. ಆದ್ರೆ ಏನೋ ತಿನ್ಬೇಕತ್ರಿ. ತಿನ್ಬೇಕಂತ ತೊಗೊಂಬಂದಾರ ನಮ್ಮ ಮನೆಯವ್ರ. 100 ರೂಪಾಯಿಗೆ 3 ಕಾಯಿ, 150 ರೂಪಾಯಿಗೆ 3 ಕಾಯಿ ಏನೋ ಕೊಟ್ಟಾರ. ಅವನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇದು ಸ್ಕಿಪ್ ಮಾಡಿಬೇಡ್ರಿ. ಸ್ಕಿಪ್ ಮಾಡಲಾರ್ದ ನೋಡಿರಿ, ನೋಡಿ ಸಪೋರ್ಟ್ ಮಾಡಿರಿ. ಅಂಗನವಾಡಿ ರೇಷನ್ ನೋಡ್ರಿದು. ನೋಡಿ ನಮ್ಮ ಮಗಳು ಕೈ ಹಾಕೊಂಡು ಕೂತಾಳ್ರಿ. ಒಟ್ಟು ನೋಡಿರಿ ಮಿಲ್ಲೆಟ್ ಲಡ್ಡು. ಇಲ್ಲಿ ನೋಡ್ರಿ ಅದನ್ನು ಇಲ್ಲಿ ಕಡ್ದಂಗೆ ಕಾಣ್ತೈತಿ. ಕೊಟ್ಟಾರ ಅಂತದ್ದು ನೋಡ್ರಿ ಅವ್ರು. ಮಿಲ್ಲೆಟ್ ಲಡ್ಡು ಅಂತ ನೋಡ್ರಿ. ಮಿಲ್ಲೆಟ್ ಲಡ್ಡು ಮಿಶ್ರಣ. ಆಮ್ಯಾಗ ಇದು ಬೆಲ್ಲ ನೋಡ್ರಿ. ಬೆಲ್ಲ ರೀ ಇದು. ಬೆಲ್ಲ ಬೇಳೆ ನೋಡ್ರಿ. ಇವು ಎಷ್ಟು ಕೊಟ್ಟಾರ ನೋಡ್ರಿ. ತೊಗರಿ ಬೇಳೆ, ಸಾಂಬಾರು ಮಸಾಲ. ಇದನ್ನು ಸಾಂಬಾರು ಮಸಾಲ ನಮ್ಮ ಟೇಲರ್ ಅವರು
ಒಂದು ಸಾರಿಗೆ ಹಾಕಿ ನೋಡ್ರಿ ಹೆಂಗಾಕೈತೆ ನೋಡ್ರಿ ಆದ್ರೆ ನಮಗೇನ ಹಾಕೋದಾಗಿಲ್ಲ ರೀ ಅದನ್ನು. ಇದು ನೋಡ್ರಿ ನೀಲಿ ಕಟ್ಸ್ಯಾರ ನೋಡ್ರಿ ಅದನ್ನು. ಇದು ರವೆ ನೋಡ್ರಿ. ಇದು ಅಂಗನವಾಡಿಯವ್ರಿಗೆ ಬಂದಿದ್ದು ರವೆ. ಉಪ್ಪಿಟ್ಟು ಅದು ಮಾಡ್ರಿ ಹೆಂಗಾಕೈತಿ ಅಂತ ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಅದನ್ನ ಹೆಂಗೈತಿ ರವೆ. ಇನ್ನೇನು ಯಾವಾಗ ನಾವು ಮಾಡಿಲ್ಲ ರೀ ಒಮ್ಮೆ ಉಪ್ಪಿಟ್ಟು. ಮಾಡಿದವ್ರು ಹೇಳ್ರಿ ಕಮೆಂಟ್ ಮಾಡಿ ಹೆಂಗೆ ಬರ್ತೈತಿ ಅಂತ. ಭಾಳ ದಿವಸ ನಮಗೂ ಬರಾಕೈತಿ ಅದಕ್ಕರೆ ನಾವು ಮಾಡಂಗಿಲ್ಲ ರೀ ಅದನ್ನ ಉಪ್ಪಿಟ್ಟು. ಇವು ಎಗ್ ನೋಡ್ರಿ ತತ್ತಿ ನೋಡ್ರಿ ಎಲ್ಲಿ ಕಾಂತಿರ್ಬೋದ್ರಿ ಹಳ್ಯಾಗ. ಇವನ್ನೇ ನಾವು ಮನ್ಯಾಗ ಇದು ಮಾಡಂಗಿಲ್ಲ ರೀ, ಹಿಂಗಾಗಿ ಹೊರಗೆ ಕೊಟ್ಟಿರ್ತು. ಇಲ್ಲೇ ಒಬ್ರು ಕೊಟ್ಬಿಡ್ತಾರೆ ನಾವು ಅವ್ರಿಗೆ. ಇವನ್ನ ತತ್ತಿ ಕೊಟ್ಟ ಇದರ ರೊಕ್ಕದಾಗ ಅಕ್ಕಿ ತೊಗೋತಿರು ಅವ್ರ ಕಡೆ. ರೇಷನ್ ಅಕ್ಕಿ ಬರ್ತಾವ್ರೆ ನಮಗೂ. ಆದರೂ ಅಲ್ಲಿ ನಮ್ಮ ಅತ್ತೆ ಮಾಮಾರ ಕಡೆ ಇರ್ತಾವೆ, ಅವರು ಕೊಟ್ಟಿರ್ತಾರೆ ರೀ ಹಳ್ಳಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ತೊಗೋತೀರಿ ನಾವು. ಇಷ್ಟು ಬಂದೈತೆ ನೋಡ್ರಿ ಹಂಗನ್ ರೇಷನ್. ಮಾಡಿ ನಮ್ಮ ಚಾರುಂದು ಏನೈತೆ ರೀ ಇನ್ನೊಂದು ಮಿಲೆಟ್ ಲಡ್ಡು ಇದೈತ್ರಿ. ಅದು ಯಾವುದೋ ಐತ್ರಿ ಇನ್ನೊಂದು ಪುಷ್ಟಿ ನೋಡ್ರಿ. ಅದು ಪುಷ್ಟಿ ಒಂದು ಬೆಲ್ಲದ ಪ್ಯಾಕೆಟ್ ಇಂಥ ಅದೊಂದು ಪೂರ್ತಿ ಬೆಲ್ಲದ ಪ್ಯಾಕೆಟು ಪುಷ್ಟಿ ಬಂದೈತ್ರಿ ಈಗ ನಮ್ಮ ಚಾರೊಂದು. ಇದು ಆಕಿ ನಮ್ಮ ತಂಗಿದ್ರಿ ಇದಿಷ್ಟ. ಅಂದ್ರೆ ಹೋದ ತಿಂಗಳು ಕೊಟ್ಟಿದ್ದಿಲ್ಲ ರೀ ಅವರು. ಈಗ ನಮ್ಮ ತಂಗಿ ಹೋಗಿ ಈಗ 1 ತಿಂಗಳು ಇಷ್ಟ ಆತ್ರಿ. ಈಗ 2ನೇ ತಿಂಗಳು ಸ್ಟಾರ್ಟ್ ಆಗೈತೆ ರೀ. ಆದ್ರೆ ಆಕೆ ಬರೋಕಿದಾಳ್ರಿ ನಾಳೆ ನಾಡ್ದೆ. ಒಟ್ಟಿಗೆ ಒಂದು ವಾರದೊಳಗೆ ಬರೋಕಿದಾಳು. ಹಿಂಗಾಗಿ ಇದನ್ನು ಈ ರೇಷನ್ ತರಿಸ್ಕೊಂಡಿವ್ರಿ. ಅಲ್ಲಿದ ಹೆಸರು ತೆಗ್ಸಿರಿ. ಅಲ್ಲಿ ಹೆಸರು ಇಲ್ಲಾರ್ಕ ಅಲ್ಲಿ ಹೆಸರಿಲ್ಲ ಇಲ್ಲಿ ಐತೆ ನಾನು ಇಲ್ಲೇ ಕೊಟ್ಟಾರ ಅವರು. ಮಧ್ಯಾಹ್ನ ಊಟ ಮಾಡೋಣ. ಮಧ್ಯಾಹ್ನ ಅಂದ್ರೆ ಟೈಮಿಂಗ್ 4 ಗಂಟೆಗೆ ಇತ್ತು ರೀ. 4 ಗಂಟೆಗೆ ಶಿಸ್ತು ಊಟ ಮಾಡ್ರಿ, ಸಂಜೆಗೆ ಊಟ ಹೋಗಂಗಿಲ್ಲ. ಹಿಂಗಾಗಿ ರಾತ್ರಿ 10 ಗಂಟೆ ತನಕ ಬಿಟ್ರೂ ಹಸು ಹಾಕದ್ರಿ. ಮತ್ತು ಈಗ 12 ಗಂಟೆಗೆ ಅದು ಹೊಂಟಿರ್ತು. ಹಿಂಗಾಗಿ ನಿಮ್ಮ ಚಾರಣ ಸಂಬಂಧ ಬಿಸಿ ಅನ್ನ ಮಾಡೀನಿ ರೀ. ಈಗೀಗ ಅನ್ನ ಎಲ್ಲ ಉಣಿಸ್ಬೇಕಂತಂದು ಅನ್ನ ಉಪ್ಪಿನಕಾಯಿ ಸಾರು ಇದೆಲ್ಲ ಹಿಂಗೆ ಬಿದ್ದಿದ್ದು. ಕೆಂಪು ಚಟ್ನಿ, ಎಣ್ಣೆ ಹಾಕೊಂಡೇನ್ರಿ ನಾ. ಗಾಣದ ಎಣ್ಣೆ ಅಡುಗೆ ಹಾಕೋ ಎಣ್ಣೆ ಇರ್ತೈತಿ ರೀ, ಅದೇ ಎಣ್ಣೆ. ನಾ ಹೆಚ್ಚಾಗಿ ಯಾವಾಗಾದ್ರೂ ಸುಡು ಅನ್ನದಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತಾನೆ ರೀ, ರೂಢಿ ರೀ ಅದು. ತಂಗಳ ಅನ್ನ ಇತ್ತಂದ್ರೆ ಏನಿಲ್ಲ ರೀ, ಅಗ್ದಿ ಸುಡು ಅನ್ನ ಅವಾಗ ಮತ್ತೆ ತಿನ್ನಕ್ಕೆ ಮಾಡ್ಕೊಂಡಿದ್ದು ಅಂದ್ರೆ ಎಣ್ಣೆ ಹಾಕೊಂಡು ಇರ್ತೇನೆ ರೀ ನಾ ಹೆಚ್ಚಾಗಿ. ಹಿಂಗೆ ಹಾಕೊಂಡು ತಿನ್ನತ್ತ ನೋಡ್ರಿ. ಈಗ ಬರ್ರಿ ಊಟ ಮಾಡೋಣಂತ. ನೋಡ್ರಿ ಇಲ್ಲಿ ಸೀತಾಪಪ್ಪಳ ಕಾಯಿ ಇದು. ನೋಡಕ್ಕೆ ಮ್ಯಾಗ ಕಾಯಿ ಮಾತ್ರ ಚಲೋ ಐತಿ, ಒಳಗೆ ಹುಳ ಕಾಣ್ತಿರ್ಬೋದು ನೋಡ್ರಿ. ನೋಡ್ರಿ ಲಕ್ಷ ಕೊಟ್ಟು ನೋಡ್ದಾರ ಗೊತ್ತಾಗತ್ತೆ ನೋಡ್ರಿ. ಅಲ್ಲಿ ನಡುವನ ಹಂಗೆ ಹರಿದಾಡತ್ತಾವ ನೋಡ್ರಿ. ನೋಡ್ರಿ ಹಾಂ ಆರಾಮ್ ಗೊತ್ತಾಗತ್ತೆ ನೋಡ್ರಿ. ಮ್ಯಾಗ ನೋಡಕ್ಕೆ ಕಾಯಿ ಮಾತ್ರ ಮಸ್ತ್ ಐತಿ, ಒಳಗೆ ಹಂಗಾಗ್ಯಾವ ನೋಡ್ರಿ. ಮ್ಯಾಗ ಕಾಯಿ ಚಲೋ ಐತೆ ಬಿಡತ್ತಂದು ಚೌಕಾಸಿ ಮಾಡ್ಲಾರತ್ತಂದ್ರೆ ಮುಗಿತು ನೋಡ್ರಿ ಹೊಳ. ಇದ್ರ ಮ್ಯಾಗ ಕಾಣ್ತಿರ್ಬೋದು ರೀ. ಇಲ್ಲ ನಾನು ಉಗ್ರಿನ ಮುಂದೆ ಐತೆ ನೋಡ್ರಿ. ಇದೇನಾಕತ್ತಿ ಮೊಬೈಲ್ ಕೈಯಾಗ ಸೇಕ್ ಹಾಕತ್ಲಾರ ಹಿಂಗಾಗಿ ಕ್ಲಿಯರ್ ಕಾಣಲ್ಲ. ಹಾಂ ಕಾಣಿಸ್ತೈತೆ ನೋಡ್ರಿ, ನನ್ನ ಕೈ ಮುಂದೆ ಐತೆ ನೋಡ್ರಿ, ಒಂದು ಬಟ್ಟೆ ಮುಂದೆ. ಇದು ಎಲ್ಲ ಸ್ವಲ್ಪ ಹಿಂಗೆ ಉಚ್ಚಿ ಹೋತ್ರಿ. ಇದು ಹಿಂಗೆ ಬೋಳಾದ ಕಾಯಿ. ಬೋಳಾಗನ ಒಳಗೆ ಬಿರ್ಸರ್ನ ಚಲೋ ಐತೆ ಆಮೇಲೆ ಅನ್ಕೊಂಡು ಒಳಗೆ ಅದಕ್ಕೂ ಹೋದ್ರೆ ಹುಳ ಆಗ್ಯದವ್ರಿ. ಬಿರ್ಸರ ಎಷ್ಟು ಬಿರ್ಸೈತೆ ನೋಡ್ರಿ ಕಾಯಿ. ಇದೇನು ಹುಳ ಆಗಂಗಾರ ಅನಿಸ್ತೈತೆ ಏನು ಒಳಗೆ ನೋಡ್ರಿ. ಅದನ್ನ ಎಷ್ಟು ಬಿರ್ಸೈತೆ ಕಾಯಿ ಅಂದ್ರೆ ಹುಳ ಆಗೈತಿ. ಇದು ನೋಡ್ರಿ, ಇದು ಹಿಂದೆ ನೋಡ್ರಿ ಹೆಂಗೈತಿ. ಅದ್ರ ಮುಂದೆ ಕಾಣ್ತಿರ್ಬೋದು ನಿಮಗೆ ನೋಡ್ರಿ. ಯಾವ ಹಣ್ಣಾದ್ರೂ ನೋಡಿ ತಿನ್ನೋದು ಬರ್ರಿ. ಮ್ಯಾಗ ನೋಡಕ್ಕೆ ಹಿಂಗೆ ಚಲೋ ಐತೆ ಬಿಡತ್ತಂದು ಹಂಗೆ ಹೊಡ್ಕೊಂಡು ಸುಮ್ಮನೆ ಹೊರಗೆ ಕೂತ್ಕೊಂಡು ತಿಂದ್ರೆ ಅದೇನು ಮಾಡೋದು ನೋಡ್ರಿ. ತಿನ್ಬೇಕತ್ತ ತಕ್ಕೊಂಡು ಕೂತೀನಿ ರೀ ನಾನು. ಸುಮ್ಮ ಒಂಚೂರು ನೋಡ್ಬೇಕಪ್ಪ ತಂದು ಹೊಡ್ದು ನೋಡ್ರಿ. ಒಳಗೆ ಹುಳ ನೋಡ್ರಿ, ಅದಕ್ಕೆ ಕ್ಯಾನ್ ಕ್ಯಾಟಾಗ ಹುಳಾಗ್ಯಾವ ಕಾಯಿ ಗೊತ್ತು ನೋಡ್ರಿ. ನಮ್ಮ ಜುಟ್ಟು ಮರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ತಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಹೊಳ್ಳಿ ಸಂಜೆನಾಗದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಹಂಗೆ ಭಾಳ ಹೊತ್ತಿಗೆ ಮಾಡಿರಿ ನಾನು ಅಡುಗೆ ಅದೇನು ಮಾಡಲಿಲ್ಲ ರೀ. ನಿನ್ನೆ ಹರ್ಯಾಂದೆಲ್ಲ ಇತ್ತು, ರೊಟ್ಟಿ ಅದು ಬಾಳದ್ದು. ಹಿಂಗಾಗಿ ಅನ್ನ ಇತ್ತು, ಸಾರು ಅಷ್ಟು ಮಾಡಿಬಿಟ್ಟಿನಿ ರೀ. ಅದು ಅಷ್ಟೇ ಊಟ ಮಾಡಿರೆಲ್ಲರು. ನಾನು 9 ಗಂಟೆಗೆ ಚಾರನ್ನ ಮಣಗಿಸ್ಬೇಕತ್ತ ಏನು ಮಾಡ್ಕೊಂಡೆ ಅಲ್ಲೇ ನಿದ್ದೆ ಐತ್ಬಿಟ್ಟೈತೆ ನೋಡ್ರಿ. ನನಗೂ ಊಟನೂ ಮಾಡಲಿಲ್ಲ. ನಮ್ಮ ಮನೆಯವ್ರು ಬೇರೆ ನೀನು ಲೇಟಾಗಿ ಬಂದರೆ ಅವ್ರು ಬರೋಣ, ಅವ್ರ ಜೊತೆ ಊಟ ಮಾಡಿದ್ರೆ ಆತು ಬಿಡತ್ತೆ ಅಂದ್ಬಿಟ್ಟಿನಿ ರೀ ನಾನು. ನಮ್ಮ ತಮ್ಮ ನಮ್ಮ ಟೇಲರ್ ಅವರು ಮಾಡ್ಯಾರ ಊಟ. ಅವ್ರು ಬರೋಣ ಮಾಡ್ರಿ ಆತಂದು ಮನ್ಕೊಂಡು ಅವ್ರು ಬರೋಣ ಇವಸ್ತಾರು ಊಟಕ್ಕೆ ಹೆಂಗೋ ಅವಾಗ ಮಾಡ್ರಿ ಆತಂದು.
ಅವ್ರು ಅವ್ರು ಬರೋದ್ರಾಗ ನಮ್ಮ ಟೇಲರ್ ಅವ್ರು ಊಟ ಮಾಡತ್ತಾರತ್ರಿ ಅವ್ರು ಕೂಡ ಅವರು ಮಾಡಿಬಿಟ್ಟಾರೆ ನಾನು ಎಬ್ಸೇ ಇಲ್ಲ ಅವ್ರ ಊಟಕ್ಕೆ ಹಿಂದಿಂದ ಏನೋ ಸಪ್ಪಳಗನ ಹೆಸ್ರು ಆಯ್ತು ನನಗೆ ಯಾವಾಗ ಬಂದ್ರಿ ನೀವು ಈಗ ಬಂದನೆ ಅಂದರು ನನ್ನ ಊಟ ಮಾಡೀನಿಲ್ಲ ಅಂದರು ಎಲ್ಲಿ ಮಾಡ್ರಿ ನಾನು ಮನ್ಯಾಗ ಮಾಡೀನಿ ಅಂದರು ಆದ್ರೆ ಅದು ಬಿಡಿ ನನಗೆ ಮುನ್ನೂ ಇಂಟ್ರೆಸ್ಟು ಇಲ್ಲ ಎಲ್ಲಿದ್ದು ಬೇಡ ಬೇಡ ಅಂತ ಸುಮ್ಮನೆ ಏನ್ಯಾರಿಗೆ ನೀವು ಉಣ್ಬೇಕಂತಂದು ಊಟನ ಮಾಡಲಿಲ್ಲ ಹಂಗೆ ಮನ್ಕೊಂಡೇನಿ ನಾವು ರೇಟ್ ಮಾಡ್ಯಾಳ ಅಂದ್ರೆ ಕರೆ ಆಗಲಿಲ್ಲ ರೀ ನನಗೆ